Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 100 and verse 2. Worship the Lord with gladness. Come before him with joyful songs. ಕೀರ್ತನೆಗಳು 102ನೇ ವಚನ. ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಇಲ್ಲಿ ನಮ್ಮ ದೇವರು ಇವತ್ತು ಕೀರ್ತನೆಗಾರನ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಮ್ಮ ದೇವರನ್ನು ನಾವು ಸಂತೋಷದಿಂದ ಸೇವಿಸಬೇಕು. ಅಳುತ್ತಾ, ದುಃಖಿಸುತ್ತಾ, ಗೋಳಾಡುತ್ತಾ ನಮ್ಮ ಕರ್ತನನ್ನು ಸೇವಿಸುವುದು ಬೇಡ. ನಾವು ಯಾವಾಗಲೂ ಸಂತೋಷದಿಂದಿರಬೇಕೆಂಬುದಾಗಿ ನಮ್ಮ ದೇವರು ಬಯಸುತ್ತಾರೆ. ಪ್ರಿಯರೇ, ನಾವು ಕರ್ತನ ಸನ್ನಿಧಿಗೆ ಬರುವಾಗೆಲ್ಲ ಕಣ್ಣೀರಿನಿಂದ, ದುಃಖದಿಂದ ಬರುವುದು ಬೇಡ. ಕರ್ತನ ಸನ್ನಿಧಿಗೆ ಬರುವಾಗ ನಾವು ಉತ್ಸಾಹ ಧ್ವನಿ ಮಾಡುತ್ತಾ ಆನಂದದಿಂದ ಬರಬೇಕು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡುತ್ತಾ ಇದೆ. ಪ್ರಿಯರೇ, ನೀನು ಕ್ರಿಸ್ತನನ್ನು ಹಿಂಬಾಲಿಸುವುದಾದರೆ ಕ್ರಿಸ್ತನು ನಿನ್ನ ಜೀವಿತದಲ್ಲಿ ಯಾವಾಗಲೂ ಸಂತೋಷವನ್ನು ಕೊಡುವಂಥವರಾಗಿದ್ದಾರೆ. ಹೌದು, ಕ್ರೈಸ್ತ ಮಾರ್ಗವು ನಮಗೆ ಸಂತೋಷವನ್ನು ನೀಡುವಂತಹ ಮಾರ್ಗವಾಗಿದೆ. ಕ್ರೈಸ್ತ ಮಾರ್ಗವು ನಮಗೆ ವಿಮೋಚನೆಯನ್ನು ಕೊಡುವಂತಹ ಮಾರ್ಗವಾಗಿದೆ. ಕ್ರೈಸ್ತ ಮಾರ್ಗವು ನಮಗೆ ಆದರಣೆಯನ್ನು ಕೊಡುವಂತಹ ಮಾರ್ಗವಾಗಿದೆ. ಕ್ರೈಸ್ತ ಮಾರ್ಗವು ನಮಗೆ ವಿಶ್ರಾಂತಿಯನ್ನು ಕೊಡುವಂಥ ಮಾರ್ಗವಾಗಿದೆ. ಯಾಕೆಂದರೆ ಕ್ರಿಸ್ತನೇ ನಮ್ಮ ಸಂತೋಷದ ಬುಗ್ಗೆಯಾಗಿದ್ದಾರೆ. ಪ್ರಿಯರೇ, ಏಷಾಯ 12:3 ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿ ತಿಳಿಸಲ್ಪಡುತ್ತದೆ: ರಕ್ಷಣೆ ಎಂಬ ಬಾವಿಗಳಿಂದ ನೀರನ್ನು ಉಲ್ಲಾಸದೊಡನೆ ಸೇದುವಿರಿ ಎಂಬುದಾಗಿ. ಹೌದು, ಈ ವಾಕ್ಯದಲ್ಲಿ ರಕ್ಷಣೆಯನ್ನು ಬಾವಿಗೆ ಹೋಲಿಸಿ ಏಷಾಯ ಪ್ರವಾದಿಯು ಬರೆಯುತ್ತಾ ಇದ್ದಾರೆ. ಬಾವಿಯಲ್ಲಿ ನೀರು ಯಾವ ರೀತಿಯಲ್ಲಿ ಉಕ್ಕುತ್ತದೋ ಅದೇ ರೀತಿಯಲ್ಲಿ ಯಾರು ಕ್ರಿಸ್ತನಲ್ಲಿರುತ್ತಾರೋ ಅಂಥವರಲ್ಲಿ ಸಂತೋಷ ಉಕ್ಕಿ ಬರುತ್ತದೆ. ಪ್ರಿಯರೇ, ಹೊಸ ಹೊಸ ಗೀತೆಗಳು ಅವರ ಹೃದಯದಿಂದ ಹೊರಬರುವಂತಹವುಗಳಾಗಿವೆ. ಕರ್ತನನ್ನು ಸ್ತುತಿಸುವಾಗ ಹೊಸ ಭಾಷೆಗಳು ಉಕ್ಕಿ ಬರುವಂಥವುಗಳಾಗಿವೆ. ಆದ್ದರಿಂದಲೇ ನಮ್ಮ ಯೇಸು ಸ್ವಾಮಿ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಈ ರೀತಿ ಹೇಳುತ್ತಾರೆ: ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನಾನು ಕೊಡುವ ನೀರು ಅವನಲ್ಲಿ ಉಕ್ಕುವ ವರತೆಯಾಗುತ್ತವೆ ಮತ್ತು ನಿತ್ಯ ಜೀವವನ್ನು ಉಂಟು ಮಾಡುತ್ತವೆ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಕ್ರೈಸ್ತ ಮಾರ್ಗವನ್ನು ಅನುಸರಿಸಿ ನಡೆಯುವಾಗ ರಕ್ಷಣೆ ಎಂಬ ಬಾವಿಯಿಂದ ನಾವು ನೀರನ್ನು ಉಲ್ಲಾಸದೊಡನೆ ಸೇದಲಿಕ್ಕೆ ಸಾಧ್ಯವಾಗುತ್ತದೆ. ಕರ್ತನನ್ನು ಸಂತೋಷದಿಂದ ಸೇವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಆತನನ್ನು ನಾವು ಉತ್ಸಾಹ ಧ್ವನಿಯೊಡನೆ ಹಾಡಿ ಕೊಂಡಾಡಲಿಕ್ಕೆ ಸಾಧ್ಯವಾಗುತ್ತದೆ. ಅಪೊಸ್ತಲನಾದ ಪೌಲನು ತನ್ನ ಸೇವೆಯಲ್ಲಿರುವಾಗ ದೇವರ ವಾಕ್ಯವನ್ನ ಸಾರುವಂಥವನಾಗಿದ್ದನು. ದೇವರನ್ನ ಸ್ತುತಿಸುವಂಥವನು, ಕೊಂಡಾಡುವಂಥವನು ಅವನಾಗಿದ್ದನು. ಅವನನ್ನ ಕೆಲ ಜನರು ಸೆರೆಮನೆಯಲ್ಲಿ ಹಾಕಿದ್ದರು. ಆಗ ಸೆರೆಮನೆಯಲ್ಲಿ ಹಾಕಿದ್ದಾಗ ಅವನಿಗೆ ಕೈಗಳಿಗೆ, ಕಾಲುಗಳಿಗೆ ಬೇಡಿ ಹಾಕಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ನಾನು ದೇವರ ಸೇವೆ ಮಾಡಿದವನು, ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದವನು, ನಾನು ಕ್ರೈಸ್ತ ಮಾರ್ಗವನ್ನು ಅನುಸರಿಸಿ ನಡೆಯುವವನು, ಕ್ರಿಸ್ತನ ಅನುಯಾಯಿ ನಾನಾಗಿದ್ದೇನೆ, ನನಗೆ ಇಂಥ ಕಷ್ಟ ಬಂದಿದೆ ಎಂಬುದಾಗಿ ಅವನು ದುಃಖಿಸುತ್ತಾ ಅಳುತ್ತಾ ಕೂತಿರಲಿಲ್ಲ. ನನ್ನ ಪ್ರಿಯ ದೇವಜನರೇ, ಅಂಥ ಒಂದು ಸಂದರ್ಭದಲ್ಲಿಯೂ ಅವನು ಸೆರೆಮನೆಯಲ್ಲಿರುವಾಗಲೂ ಕೂಡ ದೇವರನ್ನ ಸ್ತುತಿಸಿದನು, ದೇವರನ್ನ ಕೊಂಡಾಡಿದನು. ಅವನು ಸ್ತುತಿ ಪದಗಳನ್ನು ಹಾಡುತ್ತಾ ಇದ್ದನು. ಅವನು ಗುಣಗುಟ್ಟಲಿಲ್ಲ. ದೇವರ ಮೇಲೆ ಗುಣಗುಟ್ಟದೆ ಉಲ್ಲಾಸದಿಂದ ಅವನು ತನ್ನ ರಕ್ಷಣೆಯ ದೇವರನ್ನು ಸ್ತುತಿಸಿ ಆನಂದಿಸಿದನು. ಅದರ ನಿಮಿತ್ತವಾಗಿ ಅಲ್ಲಿ ಒಂದು ಅದ್ಭುತ ಕಾರ್ಯವಾಯಿತು. ಸೆರೆಮನೆಯ ಅಧಿಕಾರಿ ರಕ್ಷಿಸಲ್ಪಟ್ಟನು. ಪ್ರಿಯರೇ, ಇವನು ಸ್ತುತಿ ಪದಗಳನ್ನು ಹಾಡಿದಾಗ ಭೂಕಂಪ ಉಂಟಾಯಿತು. ಭೂಕಂಪ ಉಂಟಾದಾಗ ಕದಗಳೆಲ್ಲ ತೆರೆಯಲ್ಪಟ್ಟವು. ಕದಗಳು ತೆರೆಯಲ್ಪಟ್ಟಾಗ ಆ ಸೆರೆಮನೆ ಅಧಿಕಾರಿ ಸೆರೆಮನೆಯಲ್ಲಿರುವವರೆಲ್ಲರೂ ಓಡಿ ಹೋದರು ಎಂಬುದಾಗಿ ಅವನು ಭಾವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದನು. ಆದರೆ ಪೌಲನು ಅವನಿಗೆ ಆ ರೀತಿ ಮಾಡದಂತೆ ತಡೆದಿದ್ದಾಗ ಅಲ್ಲಿ ಮಹತ್ ಕಾರ್ಯ ಉಂಟಾಯಿತು. ಅಲ್ಲಿ ರಕ್ಷಣೆಯ ಕಾರ್ಯ ಉಂಟಾಯಿತು. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಅಪೊಸ್ತಲರ ಕೃತ್ಯ 16:34 ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆ ಸೆರೆಮನೆಯ ಅಧಿಕಾರಿ ತನ್ನ ಮನೆಯವರೆಲ್ಲರ ಸಂಗಡ ನಂಬಿ
ಉಲ್ಲಾಸಗೊಂಡನು, ರಕ್ಷಣೆಯ ಅನುಭವವನ್ನು ಅನುಭವಿಸಿದನು, ಅವನು ದೀಕ್ಷಾ ಸ್ನಾನ ಮಾಡಿಸಿಕೊಂಡನು ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ಈ ಲೌಕಿಕ ಸಂತೋಷವನ್ನು ನಮ್ಮಿಂದ ನಾವು ದೂರ ಮಾಡಿದಾಗ ನಾವು ಪರಲೋಕದ ಸಂತೋಷವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಆಗ ಮಾತ್ರವೇ ನಮ್ಮ ಹೃದಯದಲ್ಲಿ ಪರಲೋಕದ ಸಂತೋಷ ಬರಲಿಕ್ಕೆ ಸಾಧ್ಯ. ಭೂಲೋಕದಲ್ಲಿ ನಾವು ಜೀವಿಸುವಾಗ ಕೆಲ ಕಾಲದ ಕ್ಷಣಿಕವಾದ ಸಂತೋಷವನ್ನು ನಾವು ಮರೆತು ಬಿಡುವುದಾದರೆ ನಿತ್ಯವಾದ ಸಂತೋಷವನ್ನು ನಾವು ಅನುಭವಿಸುತ್ತೇವೆ. ದೇವರು ನಮಗೆ ರಕ್ಷಣೆಯನ್ನು ಅನುಗ್ರಹಿಸುತ್ತಾರೆ. ನಮಗೆ ರಕ್ಷಣೆ ದೊರೆಯುವುದು ದೇವರ ಸನ್ನಿಧಾನದಲ್ಲಿ ಮಾತ್ರ. ನಮಗೆ ಸಂತೋಷ ದೊರೆಯುವುದು ದೇವರ ಸನ್ನಿಧಾನದಲ್ಲಿ ಮಾತ್ರ. ಕೀರ್ತನೆ 16:11 ನಾವು ನೋಡ್ತೇವೆ, ಕರ್ತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ, ಕರ್ತನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ದೇವರ ಸನ್ನಿಧಾನವನ್ನು ಯಾವಾಗಲೂ ನೆನೆಸಿಕೊಂಡು ದೇವರನ್ನು ಯಾವಾಗಲೂ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವುದಾದರೆ ನೀವು ಕರ್ತನನ್ನು ಸಂತೋಷದಿಂದ ಸೇವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಉತ್ಸಾಹ ಧ್ವನಿಯೊಡನೆ ಆತನ ಸನ್ನಿಧಿಗೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಇಂದೇ ಆತನ ಸನ್ನಿಧಿಗೆ ಸಂತೋಷದಿಂದ ಬರೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೇ. ನಾವೆಲ್ಲರೂ ಸಂತೋಷದಿಂದ ನಿನ್ನನ್ನು ಸೇವಿಸಬೇಕು, ಉತ್ಸಾಹ ಧ್ವನಿಯೊಡನೆ ನಿನ್ನ ಸನ್ನಿಧಿಗೆ ಬರಬೇಕು ಎನ್ನುವ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ. ನಿನ್ನನ್ನು ಕೊಂಡಾಡ್ತೇವಪ್ಪ. ಯಾರೆಲ್ಲ ದುಃಖಿತರಾಗಿದ್ದಾರೋ, ಕಷ್ಟದಲ್ಲಿದ್ದಾರೋ, ಸಂಕಟದಲ್ಲಿದ್ದಾರೋ ಅಪ್ಪ, ಅವರೆಲ್ಲರನ್ನ ನಿನ್ನ ಮುಂದೆ ಜ್ಞಾಪಿಸ್ತೇನಪ್ಪ. ಅವರಿಗೆ ಸಂತೈಸು, ಅವರಿಗೆ ಸಮಾಧಾನ ಕೊಡು ಅಪ್ಪ. ಅವರು ರಕ್ಷಣೆ ಎಂಬ ಬಾವಿಯ ಹತ್ತಿರ ಬರಲಿಕ್ಕೆ ಸಹಾಯ ಮಾಡ್ರಿ ಕರ್ತನೆ. ನಿನ್ನಲ್ಲಿ ಉಕ್ಕುವ ಹೊರತೆಗಳಿವೆ ಸ್ವಾಮಿ, ನಿನ್ನಲ್ಲಿ ಬಂದು ಅವರು ಸಂತೋಷ ಪಡೆದುಕೊಳ್ಳಲಿಕ್ಕೆ ಸಹಾಯ ಮಾಡಪ್ಪ. ಅವರ ದುಃಖವೆಲ್ಲ ಹೋಗಿ ಆನಂದ ಬರುವಂತೆ ಸಹಾಯ ಮಾಡ್ರಿ. ಅವರಿಗೆ ಆವರಿಸಿದ ಕತ್ತಲೆಯೆಲ್ಲ ಹೋಗಿ ಅವರ ಜೀವಿತದಲ್ಲಿ ಬೆಳಕು ಬರಲಿಕ್ಕೆ ಸಹಾಯ ಮಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.